ನಾವು ಇವತ್ತು ರೀ ಬಿಜಾಪುರದಾಗ ಈ ಇಟಗಿ ಪೆಟ್ರೋಲ್ ಪಂಪ್ದಿಂದ ನಾವು ಬೈಪಾಸ್ ಮೂಲಕ ನಾವು ಏನು ಸೊಲ್ಲಾಪುರ ರಿಂಗ್ ರೋಡ್ ಕೂಡ್ತೀವಿ ರೀ. ಆ ರಸ್ತೆಯೊಳಗೆ ನಾವು ಬಲಕ್ಕೆ ತಿರ್ಕೊಂಡ್ರೆ ಸಿಗೋದ್ರಿ ಹಜರತ್ ಖ್ವಾಜಾ ಅಮೀನುದ್ದೀನ್ ಅಲಿ ಚಿಸ್ತಿ ಅವರ ದರ್ಗಾಕ್ಕೆ ನಾವು ಹೊರಟೀವಿ ರೀ. ಯಾರಪ್ಪ ಅಂದ್ರೆ ನಮ್ಮ ಶ್ರೀರಂಗ ಪುರಾಣಿಕ್ ವ್ಲಾಗ್ ಅಂತೇಳಿ ಕರೀತಾರೆ ಅವರು. ನಾವು ಕೂಡ್ಕೊಂಡು ಇವತ್ತು ಅಲ್ಲಿ ಹೊಂಟೀವಿ ರೀ. ಆಧ್ಯಾತ್ಮಿಕ ಗುರು ಸೂಫಿ ಸಂತರ ನಾಡು ಬಿಜಾಪುರದಾಗ ನಿಮಗೆಲ್ಲ ಸ್ವಾಗತ ರೀಪ್ಪ. ಇದು ಏನಪ್ಪ ಭಾಳ ವಿಶೇಷ ಐತ್ರಿ. ಇಲ್ಲಿ ಅದ್ಭುತ ಐತ್ರಿ. ವಾಸ್ತುಶಿಲ್ಪ ಡೆಕ್ಕನ್ ಶೈಲಿಯ ನಿರ್ಮಾಣದ ಅಪರೂಪದ ಶಾಸನ ಹೊಂದಿದಂಥ ಸ್ಥಳಕ್ಕೆ ನಾವು ಶಾಸನ ನೋಡ್ಲಕ್ಕೆ ನಾವು ಹೊಂಟೀವಿ ರೀ. ಇಲ್ಲಿನ ಕಲೆ ವಾಸ್ತುಶಿಲ್ಪ ನೋಡ್ಲಕ್ಕೆ ನಾವು ಇವತ್ತು ಹೊಂಟೀವಿ ರೀ. ಬರ್ರಿ ನೋಡೋಣ್ರಿ ಹೆಂಗೈತ್ರಿ, ಏನೇನು ಐತಿ ಇಲ್ಲಿ, ಏನು ಸೂಫಿ ಸಂತರು ಏನು ಮಾಡಿದರು ನಿಮಗೆಲ್ಲ ತೋರ್ಸ್ಲಾಕ ನಾವು ಇವತ್ತು ದರ್ಗಾಕ್ಕೆ ಹೊಂಟೀವಿ ರೀ. ಪವಿತ್ರ ಕ್ಷೇತ್ರ, ಪ್ರಾರ್ಥನೆ ಸಲ್ಲಿಸುವಂಥ ಅತಿ ದೊಡ್ಡ ಸ್ಥಳ ಯಾವುದಿದ್ರೆ ಹಜರತ್ ಖ್ವಾಜಾ ಅಮೀನುದ್ದೀನ್ ಅಲಿ ಅವರ ಇವತ್ತು ನಾವು ಈ ಸ್ಥಳಕ್ಕೆ ಬಂದೀವಿ ರೀ. ಅತೀಂದ್ರಿಯ ಶಕ್ತಿ ಹೊಂದಿದ್ರಂತ ನೋಡೋಣ್ರಿ ಏನೇನೈತ್ರಿ ಇಲ್ಲಿ ವಿಶೇಷ ಅನ್ನೋದು. ಬರ್ರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ರೀ, ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ನಾನು ಇವತ್ತು ಎಲ್ಲರೂ ಗೋಳ್ಗುಮಟ್ಟ, ಬಾರಕಮ್ಮನ, ಇಬ್ರಾಹಿಂ ರೋಜಾ ನೋಡಿದ್ರೆ ನಾವು ಇವತ್ತು ಎಲ್ಲಿ ಬಂದೀವಿ ಅಂದ್ರೆ ಹಜರತ್ ಖ್ವಾಜಾ ಸೈಯದ್ ಅಮೀನುದ್ದೀನ್ ಚಿಸ್ತಿಯವರ ಒಂದು ಕ್ಷೇತ್ರ, ಪುಣ್ಯ ಕ್ಷೇತ್ರದಲ್ಲಿ ನಾವು ಇದ್ದೀವಿ. ಎಲ್ಲವೂ ಪುಣ್ಯಕ್ಷೇತ್ರ, ಕೇವಲ ಹಿಂದೂ ಧರ್ಮದ ಸಂತರು ಅಷ್ಟೇ ಪುಣ್ಯಕ್ಷೇತ್ರಗಳಲ್ಲ. ಹೀಗಾಗಿ ಇಂಥ ಮಹಾನ್ ಸೂಫಿ ಸಂತರು ನಿಲ್ಲಿಸಿದಂಥ ಕ್ಷೇತ್ರ ಬಿಜಾಪುರ ಕೂಡ ಒಂದು. ಕಲಬುರಗಿ ಮತ್ತು ಬಿಜಾಪುರದಲ್ಲಿ ಭಾಳಷ್ಟು ಸಂತರು, ಸೂಫಿ ಸಂತರು ಆಳಿ ಹೋದಂಥ ನಾಡು ಬಿಜಾಪುರ. ಹೀಗಾಗಿ ನಾವು ಇವತ್ತು ಹಜರತ್ ಖ್ವಾಜಾ ಸೈಯದ್ ಅವರ ಒಂದು ಪುಣ್ಯ ಭೂಮಿಯಲ್ಲಿದ್ದೀವಿ. ಅವರ ಒಂದಿಷ್ಟು ಧರ್ಮ ಪ್ರಭಾನ ಹೇಗೆ ಮಾಡಿದರು, ಅವರು ನೆಲೆಸಿದಂಥ ಕ್ಷೇತ್ರ ಹೇಗಿದೆ, ಅಲ್ಲಿನ ವಾಸ್ತುಶಿಲ್ಪ ಹೇಗಿದೆ, ಕಲೆ ಹೇಗಿದೆ, ಎಲ್ಲವನ್ನು ಪರಿಪೂರ್ಣವಾಗಿ ನಾವು ತೋರಿಸ್ಲಿಕ್ಕೆ ಇವತ್ತು ಬಿಜಾಪುರದ ಹೊರವಲಯ ನಾವು ಕರಿತೀವಿ. ಯಾವುದು ಬೈಪಾಸ್, ಸೊಲ್ಲಾಪುರ ಬೈಪಾಸ್ ಅಂತ ಕರಿತೀವಿ. ನೀವು ಅಥಣಿ ಮಾರ್ಗವಾಗಿ ಬಂದರೆ, ನೀವು ಇಟಗಿ ಪೆಟ್ರೋಲ್ ಪಂಪ್ದಿಂದ ನೀವು ಲೆಫ್ಟ್ ತೊಗೊಂಡು ಬಂದರೆ ಸೀದಾ ನೀವು ಸೊಲ್ಲಾಪುರ ರೋಡ್ನಲ್ಲಿರುವಂಥ ನಾವು ಕಾಣುವಂಥ ಹಜರತ್ ಖ್ವಾಜಾ ಸೈಯದ್ ಅಮೀನುದ್ದೀನ್ ಅಲಿ ಅಲಾ ಚಿಸ್ತಿ ಅಂತೇಳಿ ನಾವು ಕರಿತೀವಿ. ಚಿಸ್ತಿ ಅಂದರೆ ಧರ್ಮಗುರುಗಳು. ಹೀಗಾಗಿ ಇವರು ನೆಲೆಸಿದಂಥ ಪವಿತ್ರ ಕ್ಷೇತ್ರವೇ ಬಿಜಾಪುರ ಹೊರವಲಯದಲ್ಲಿದೆ. ಬೈಪಾಸ್ ಅಂತ ಕರಿತೀವಿ. ಸೊಲ್ಲಾಪುರ ರಸ್ತೆ ಎಂ ಬಿ ಪಾಟೀಲ್ ಅವರು ಮನೆಗೆ ಹೋಗುವಂಥ ರಸ್ತೆ ಇದೆ, ರಿಂಗ್ ರೋಡ್ ಅಂತ ಕರಿತೀವಿ. ಇಲ್ಲಿ ನಮ್ಮ ಹಜರತ್ ಖ್ವಾಜಾ ಸೈಯದ್ ಸಾಹೇಬರ ಒಂದು ನಾವು ಸಮಾಧಿಯನ್ನು ನೋಡ್ತೀವಿ. ಇಲ್ಲಿ ಬಂದಿದ್ದೀವಿ. ಅವ್ರು ಏನೇನು ಪವಾಡಗಳನ್ನು ಮಾಡಿದ್ರು ಅನ್ನೋದು, ಮತ್ತು ಅವರ ಧರ್ಮ ಹೇಗೆ ಪ್ರಚಾರನ ಮಾಡಿದರು, ಇಸ್ಲಾಂ ಧರ್ಮವನ್ನು ಹೇಗೆ ಕೊಂಡ್ಕೊಂಡು ಹೋದರು, ಮತ್ತು ಈ ಗೋಳ್ಗುಮಟ್ಟನ್ನು ಕಟ್ಟಲಿಕ್ಕೆ ಯಾವ ಗುರುಗಳು ಯಾಕೆ ಇದನ್ನು ಮಾಡಿದ್ರು ಅನ್ನೋದು ನಾವು ಪರಿಪೂರ್ಣವಾಗಿ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಬನ್ನಿ, ಆಗಲೇ ಒಂದು ಕ್ಷೇತ್ರ ನೋಡಿದ್ದೀವಿ, ಇದೊಂದು ಕ್ಷೇತ್ರವನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ನಮಸ್ಕಾರ, ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಹಜರತ್ ಖ್ವಾಜಾ ಅಮೀನುದ್ದೀನ್ ಅಲಿ 17ನೇ ಶತಮಾನದ ನೆಲೆಸಿದ ಅತ್ಯಂತ ಶ್ರೇಷ್ಠ ಅತೀಂದ್ರಿಯ ಶಕ್ತಿಯುಳ್ಳ ಸೂಫಿ ಸಂತರಲ್ಲಿ ಇವರು ಕೂಡ ಒಬ್ಬರು. ಹಜರತ್ ಖ್ವಾಜಾ ಅಥಾವುಲ್ ಅವರ ಪರಮ ಶಿಷ್ಯರಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಖಿಲಾಫತ್ ಪಡೆದವರು ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ.
ಅವರಿಗೆ ಸಲ್ಲತ್ತೆ. ಹಲವಾರು ಸೂಫಿ ಸಂತರಲ್ಲಿ ಶ್ರೇಷ್ಠ ಆದವರು ಆಧ್ಯಾತ್ಮಿಕ ಜೀವನನ ರೂಪಿಸಿದ ಅಮೀನುದ್ದೀನ್ ಅಲಿ ಅವರು. ನಾವು ಈ ಬಿಜಾಪುರದ ಸೊಲ್ಲಾಪುರ ಬೈಪಾಸ್ ರಿಂಗ್ ರಸ್ತೆಯಿಂದ ನಾವು ಒಳಗಡೆ ಬಂದರೆ ಅತ್ಯಂತ ಡೆಕ್ಕನ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣವಾದಂಥ ಅಮೀನುದ್ದೀನ್ ಅಲಿ ಅವರ ದರ್ಗಾವನ್ನು ಕಣ್ತುಂಬಿಕೊಳ್ಳಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಪೂರ್ಣ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ಮಾತ್ರ ಏನಪ್ಪ ಇಷ್ಟು ವಿಶೇಷ ಅನ್ನೋದು ನಿಮಗೆಲ್ಲ ಅರ್ಥ ಆಗತ್ತೆ. ಇಲ್ಲಿ ಶಾಸನ ಕೂಡ ಇದೆ, ದಾಖಲೆ ಕೂಡ ಇದೆ. ದಖ್ನಿ, ಉರ್ದು, ಹಿಂದಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಹಜರತ್ ಖ್ವಾಜಾ ಅಮೀನುದ್ದೀನ್ ಅಲಿ ಅವರು ಇಲ್ಲಿ ಸಾಹಿತ್ಯಕ್ಕೆ ಹಾಗೆ ಕುರಾನ್ ಹದೀಸ್ಗಳ ಪಠಣಕ್ಕೆ ನಮಾಜದ ಅತ್ಯಂತ ಧರ್ಮದ ಪ್ರಸಾರವನ್ನು ಗೈದಂಥ ಶ್ರೇಷ್ಠ ಅತೀಂದ್ರಿಯ ಶಕ್ತಿ ಉಳ್ಳವರೇ ಇದೇ ಹಜರತ್ ಖ್ವಾಜಾ ಅಮೀನುದ್ದೀನ್ ಅಲಿ ಅವರ 17ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಈ ದರ್ಗಾದಲ್ಲಿ ಮಸೀದಿಗೆ ನಾನು ಕಾಲಿಟ್ಟಿದ್ದೀನಿ. ಬನ್ನಿ ನೋಡೋಣ. ಅಮೀನುದ್ದೀನ್ ಅವರು ಆಧ್ಯಾತ್ಮಿಕ ಜೊತೆಗೆ ಆನಂದವನ್ನು ಕಳೀತಾ ಇದ್ದರು. ಆಧ್ಯಾತ್ಮಿಕವನ್ನು ಶರೀಯತಿಗೆ ಜೋಡಿಸಿದಂಥ ಮಹಾನ್ ಸಂತ ಸೂಫಿ ಯಾರಿದ್ರೆ ಹಜರತ್ ಖ್ವಾಜಾ ಅಮೀನುದ್ದೀನ್ ಅಲಿ ಅವರು. ಅಮೀನುದ್ದೀನ್ ಅವರ ತಂದೆ ಹಜರತ್ ಶಹ ಬುರ್ಹಾನುದ್ದೀನ್ ಜನಮ್ ಚಿಶ್ತಿ, ಹಜರತ್ ಮಿರಾಂಜೆ ಶಂಶುಲ್ ಉಷಕ್ ಇವರ ಪರಮ ಶಿಷ್ಯರಿರ್ತಾರೆ. ಹಾಗೆ ಖ್ವಾಜಾ ಅಮೀನರನ್ನ ಶೇರೆ ಖುದಾ, ದೇವರ ಸಿಂಹವೆಂದು, ಮಶಾಕೆ ರಬ್ಬಾನಿ, ದೈವಿಕ ಪ್ರಿಯ, ದೇವರ ಪ್ರಿಯ, ಅಲ್ಲಾಹನ ಪ್ರಿಯವಾದ ಬಿರುದುಗಳಿಂದ ಆಧ್ಯಾತ್ಮಿಕ ದೀಕ್ಷೆಯನ್ನ ಪಡೆದು ನಿರ್ಣಾಯಕ ಪಾತ್ರ ವಹಿಸಿದಂಥ ಈ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ನೀರಿನ ಮ್ಯಾಗ ಇದು ಸಮಾಧಿ ಐತಿ ಮುತ್ಯಾಂದು. ಅಮೀನುದ್ದೀನ್ ಅಲಿ ಅಲಾ ಮಾಶುಕ್ ರಬ್ಬಾನಿ ಶೇರೆ ಖುದಾ ನೀರಿನ ಮ್ಯಾಗ ಐತಿ ಅವ್ರ ಸಮಾಧಿ. ಒಳಗೆ 4 ಸಮಾಧಿ ಅದಾವರು. ಯಾರೋ ಒಂದು ಖಾಯಾ ಸಾಬ್ ಮನೆಯವ್ರದ್ದು ಐತ್ರಿ, ಅವ್ರ ಮಗಂದು ಐತಿ, ಅವ್ರ ಮನೆಯವ್ರದ್ದು ಐತ್ರಿ. ಅಲ್ಲಿ ಅವ್ರ ಖಾಯಾ ಸಾಬ್ ತಂದೆಯವ್ರು ಅದಾರ. ಅವ್ರ ತಂದೆಯವ್ರದ್ದು? ಹಾಂ, ತಂದೆಯವ್ರದ್ದು. ತಾಯಿಯವ್ರ ತೊಳಗದಾರ್ರಿ. ಇದೇ ಐತ್ರಿ ಇತಿಹಾಸ. ಮತ್ತು ವರ್ಷ ಅದು ಏನಾಯ್ತು? ರಂಜಾನ್ 23 ತಾರೀಕಿಗೆ ರೋಜಾ ತಿಂಗಳದಾಗ ಜಾತ್ರೆ ಆಗ್ತದೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಲಾಕಿಬತು ಲಿಲ್ ಮುತ್ತಕೀನ್ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ವಅಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮഈನ್. ಅಮ್ಮಾ ಬಾದ್. ये मुबारक आस्ताना ख्वाजा खाजगा कुतुबुल अक़ताब ख्वाजा अमीनुद्दीन अली आला शेर खुदा माशूक़ रब्बानी रहमतुल्लाहि तआला अलैह का है. आप
हज़रत बुरहानुद्दीन जानम के फ़र्जंद हज़रत मीरान जी शमसुल शाख के पोते और हज़रत सैयद दवामुद्दीन हुसैन मक्की हाजी मस्तान टिकोटा के पड़पोते हैं। आपका सिलसिले नसब इमाम ज़ैद शहीद रहमतुल्लाह रज़ियल्लाहु ताला अन्हु से होते हुए इमाम हुसैन, फिर मौलाए कायनात अली शेर खुदा से सैयदा फ़ातिमतुज़ ज़हरा और हुज़ूर अलैहिस्सलाम तक पहुँचता है। आप हुसैनी ज़ैदी सादात हैं। सिलसिले चिश्तिया के बहुत ही मशहूर व मारूफ बुज़ुर्ग हैं। आपका सिलसिले तरीक़त चिश्तिया है। आपको हज़रत ख्वाजा ख्वाजा बंदा नवाज़ के सुदराज रहमतुल्लाहि ताला अलैह के ख़लीफ़ा हज़रत जमालुद्दीन मग़रिबी और आपके ख़लीफ़ा हज़रत कमालुद्दीन बियाबानी और आपके ख़लीफ़ा हज़रत मीरान जी शमसुल शाख, फिर आपके ख़लीफ़ा हज़रत बुरहानुद्दीन जानम और फिर बुरहानुद्दीन जानम से ख्वाजा अमीनुद्दीन आला को सिलसिले चिश्तिया पहुँचता है। ये बहुत ही मुबारक और बाबरकत आस्ताना है। ख्वाजा ये जो बाज़ू दूसरी दरगाह है हज़रत मीरान जी शमसुल शाख और बुरहानुद्दीन जानम की है, जो ख्वाजा अमीनुद्दीन आला के वालिद और दादा हैं। ये तकरीबन 500 साल से ये यहाँ आस्ताना मौजूद है। बहुत ही बाबरकत ये औलिया किराम हैं, इनकी बड़ी खिदमत हैं। बिलखुसूस उर्दू की नशर व इशाअत में आपकी बड़ी खिदमत रही। आप उर्दू के अव्वलीन शुआरा, उर्दू के अव्वलीन नसर निगारों में आपका शुमार किया जाता है। आप जिस तरह साहिब करामत बुज़ुर्ग हैं, साथ ही साथ आप साहिब तसनीफ़ बुज़ुर्ग भी हैं। बहुत सारे आपके कारनामे किताबी शक्ल में दुनियाए उर्दू में मौजूद हैं, और जहाँ भी उर्दू की तारीख़ पढ़ाई जाती है, जहाँ भी उर्दू पढ़ा जाता है, ख्वाजा ख्वाजा मीरान जी शमसुल शाह, ख्वाजा बुरहानुद्दीन जानम, ख्वाजा अमीनुद्दीन आला को ज़रूर याद किया जाता है। और यहाँ से बहुत सारे लोग फैज़याब होते हैं। हिंदू मुसलमान हर कोई यहाँ आता है और ख्वाजा अमीनुद्दीन आला, बुरहानुद्दीन जानम, मीरान जी शमसुल शाह के फ़यूज़ व बरक़ात हासिल करता है। और दरगाह के ऊपर ये जो कलश है हज़रत की करामत से सोना हुआ है। मिट्टी के बर्तन सोना बने और फिर जो है हज़रत के हुक्म से ये कलश आपकी दरगाह पे चढ़ाया गया है। हाँ, और फिर हज़रत की एक मशहूर मारूफ करामत, आप जो है आपने जो है तालाब पे नमाज़ पढ़ी, ये भी आपकी जो है बहुत मशहूर करामत है। फिर इसके अलावा हज़रत का जो अहम जो काम रहा, बंदों को खुदा से मिलाना था, बंदों को अल्लाह से मिलाना था। बहुत सारे बंदगान खुदा ख्वाजा से वाबस्ता होकर उनके दर पे पढ़ के बहुत सारे लोग जो है अल्लाह वाले हो गए और अल्लाह से उनका रास्ता, उनका ताल्लुक़ मजबूत हो गया। चमत्कार है उनका करिश्मा है, ये करामत है ख्वाजा अमीनुद्दीन आला का कि 362 साल से उसे गलत 362 साल से कुछ भी नहीं हुआ। आज तक जो है अल्हम्दुलिल्लाह वो महफूज है। चोरी का वगैरह कोई चोरी वगैरह कुछ नहीं होता अल्हम्दुलिल्लाह। जो डरता है, हाँ, जो हजरत के लिए डरता है वो जो है वो चोरी नहीं करता। यहाँ आते भी नहीं, देखते हैं, देख के जो है सर झुका के यहाँ से सर झुका के चले जाते हैं। उसका मन पूरा होता है। फिर जो है ईयरली उसकी साल में एक बार सफाई होती है। लींबू और लींबू से इसकी सफाई होती है। लींबू को किसी भी मेटल पे अगर घसे ना तो पॉइजन होता है, पॉइजन होता है। लेकिन ये इनकी करामत है, इनका करिश्मा है कि कलश पे घसने के बाद लींबू पॉइजन नहीं बल्कि शिफा होता है। ಈ ಡೆಕ್ಕನ್ ಪರಂಪರೆಯನ್ನು ಶ್ರೀಮಂತಗೊಳಿಸಿದಂಥ ಮಹಾನ್ ಸೂಫಿ ಸಂತರು, ನೀರಿನ ಮೇಲೆ ನಡೆದು ಅತೀಂದ್ರಿಯ ಶಕ್ತಿಯನ್ನು ಪ್ರಾಪ್ತಿಗೊಳಿಸಿದಂಥ ಇವರ ಬಳಗ ಬಹಳಷ್ಟು ದೊಡ್ಡದು. 3000 ರಿಂದ 4000 ಜನ ನಮಾಜ್ ಮಾಡುವಂಥ, ಪ್ರಾರ್ಥನೆ ಸಲ್ಲಿಸುವಂಥ ಈ ಅಮೀನುದ್ದೀನ್ ಅಲಿ ಚಿಶ್ತಿಯವರ ದರ್ಗಾದಲ್ಲಿ ನಾವು ನೋಡಲಿಕ್ಕೆ ಸಿಗತ್ತೆ. ಇವರ ಪರಮ ಶಿಷ್ಯ ದೊಡ್ಡ ಬಳಗವಿತ್ತು. ಹಜರತ್ ಸೈಯದ್ ಮಿರಾಂಜೆ ಖಾದಿರ್ ಹೀಗೆ ತಮ್ಮ ಧರ್ಮ ಪ್ರಭಾವನೆ ಮಾಡುತ್ತಾ ಉರ್ದು ಭಾಷೆ, ದಖ್ನಿ ಭಾಷೆಯನ್ನು ಶ್ರೀಮಂತಗೊಳಿಸಿದಂಥ ಸೂಫಿ ಸಂತರು. ಡೆಕ್ಕನ್ ಶಿಲ್ಪವನ್ನು ಹೋಲುವಂಥದ್ದು ಇವರ ನಿಷ್ಠಾವಂತ ಶಿಷ್ಯನಾದ ಹಜರತ್
ಅಫ್ಜಲ್ ಖಾನ್ ಬಠಾನಿ ಇವರ ಸಮಾಧಿಗಳನ್ನು ನಿರ್ಮಾಣ ಮಾಡ್ತಾನೆ, ದರ್ಗಾಗಳ ನಿರ್ಮಾಣ ಆಗತ್ತೆ. ನಾವು ಈ ಶಾಸನವನ್ನು ನೋಡ್ತಾ ಇದ್ದಾಗ ಅಚ್ಚರಿ ಆಯಿತು. ಇಂಥ ಶಾಸನ ಭಾರತದಲ್ಲಿ ದರ್ಗಾಗಳಲ್ಲಿ, ಮಸೀದಿಗಳಲ್ಲಿ ಸಿಗುವುದು ಅಪರೂಪವಾದ ಶಾಸನವು 21.5 ಮೀಟರ್ ಎತ್ತರ ಇರುವಂಥದ್ದು. ನಾನು ನೋಡಿದೆ 60 ಸೆಂಟಿಮೀಟರ್ ಅಳತೆಯ ಅಗಲ ಇರುವಂಥ ಅತಿ ದೊಡ್ಡ ಶಾಸನ. ಅದರ ಜೊತೆಗೆ ಹಿಂದಿ ಭಾಷೆಯಲ್ಲಿ ಅರ್ಧಕ್ಕೆ ನಿಂತಂಥ ಶಾಸನ ಯಾಕೆ ನಿಂತ್ಕೋತ ಅನ್ನೋದು ನಮಗೂ ಕೂಡ ಅಚ್ಚರಿ ಆಯಿತು. ನೋಡೋಣ ಮುಂದೆ. ಇವರು ಜನ್ಮ ತಾಳಿ ಇವತ್ತಿಗೆ 2026ಕ್ಕೆ 363 ವರ್ಷ ಆಗತ್ತೆ. ಅವರ ಆಚರಣೆಗಳು ಇನ್ನೂ ಜೀವಂತವಾಗಿವೆ. ಅವರು ಕೊಟ್ಟಂಥ ಸಾಹಿತ್ಯ ಕೊಡುಗೆ, ದಖ್ನಿ ಭಾಷೆ, ಉರ್ದು ಭಾಷೆ, ಹಿಂದಿ ಭಾಷೆಗೆ ಅವರ ಸೇವೆ ಅಜರಾಮರವಾಗಿ ಇದೆ. ಹಜರತ್ ಖ್ವಾಜಾ ಸೈಯದ್ ಅಮೀನುದ್ದೀನ್ ಅಲಾ ಚಿಸ್ತಿಯವರ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ, ಬಿಜಾಪುರದಲ್ಲಿ. ಎಷ್ಟು ದೊಡ್ಡ ನಗಾರಿ ಅನ್ಲಿಕ್ಕೆ ನಮಗೆ ಇವತ್ತು ನೋಡಲಿಕ್ಕೆ ಸಿಕ್ತು. ಎಷ್ಟು ದೊಡ್ಡ ನಗಾರಿ ಖಾನೆಯಲ್ಲಿ ಇರುವಂಥದ್ದು. ನಮಾಜಿನ ಹೊತ್ತಿನಲ್ಲಿ ಮತ್ತೆ ಧರ್ಮದ ಏನೋ ಕಾರ್ಯಕ್ರಮ ಇದ್ದಾಗ ನಗಾರಿ ಬಾರಿಸಿ ಅತಿಥಿಗಳು ಬಂದಾಗ ಸ್ವಾಗತ ಮಾಡುವಂಥದ್ದು ಅಂದಿನ ಕಾಲದ ರೂಢಿ. ಈಗೆಲ್ಲ ಯಂತ್ರ ಇದು ಬಂದಿದೆ ಎಲ್ಲ. ಆದ್ರೆ ಎಷ್ಟು ಇದೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ. ಇನ್ನೂ ಮುಗಿದಿಲ್ಲ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಸುಮಾರು 1.5-2 ಮೀಟರ್ ಅಗಲಿರೋದಿದೆ. ಸುತ್ತ ಅಷ್ಟು ದೊಡ್ಡದಿದೆ. ಹಾಗೆ ನಾವೆಲ್ಲ ಬಿಜಾಪುರ ಗೋಳಗುಮ್ಮಟದಲ್ಲಿ ನೋಡ್ತೀವಲ್ಲ, ನೀರು ತುಂಬುವಂತ ವ್ಯವಸ್ಥೆ. ಅಂದಿನ ಕಾಲದಲ್ಲಿ ಒಂದ್ಸಲ ತುಂಬಿದ್ರೆ 1 ವಾರಗಟ್ಲೆ, ತಿಂಗಳಾನುಗಟ್ಲೆ ನೀರು ಬೇಕಾಗಿತ್ತು ಅಂತ ತುಂಬುವಂತ ದೊಡ್ಡ ಹಂಡೆ ಅಂತ ಕರಿತೀವಿ. ಇಲ್ಲಿ ನೀವೆಲ್ಲ ಗೋಳಗುಮ್ಮಟ ವಸ್ತು ಸಂಗ್ರಹದಲ್ಲಿ ನೋಡಿದ್ರಿ. ಆದ್ರೆ ಇಲ್ಲಿ ಕೂಡ ನೋಡ್ಲಿಕ್ಕೆ ಒಂದು ಇದೆ. ಅಂದ್ರೆ ಪಂಚಲೋಹ ಧಾತುಗಳಿಂದ ಮಾಡಿದಂಥದ್ದು, ಬಹಳ ಗಟ್ಟಿಮುಟ್ಟಾದಂಥದ್ದು. ಇಂಥವೆಲ್ಲ ನೀರುಗಳನ್ನು ಸಂಗ್ರಹ ಮಾಡಿ ಯುದ್ಧದ ಸಂದರ್ಭದಲ್ಲಿ ರಾಜ ರಾಣಿಯರಿಗೆ ಹಾಗೆ ಅರಮನೆಯಲ್ಲಿರುವವರಿಗೆಲ್ಲ ನೀರಿನ ವ್ಯವಸ್ಥೆ ಮಾಡಿ ಹೋಗ್ತಾ ಇದ್ರು. ಈಗೆಲ್ಲ ನೀರು ಬಾಟಲ್ಗಳು ಬಂದಿದೆ. ಅಂಥವೆಲ್ಲ ನೀರು ಸಂಗ್ರಹ ಮಾಡುವಂಥದ್ದು ಈಗೆಲ್ಲ ಹೋಗಿದೆ. ನೀರು ತುಂಬಿ ಇಟ್ಕೊಳ್ಳುವಂಥದ್ದು ಸಿಂಟೆಕ್ಸ್ಗಳು ಬಂದಿವೆ. ಬನ್ನಿ ಮತ್ತೆ ವಿಷಯವನ್ನು ತೋರಿಸ್ತೀನಿ. ಅನ್ನೋದು ಅವರ ವಾಸ್ತುಶಿಲ್ಪವನ್ನು ನೋಡಿದಾಗ ನಮಗೆ ಬಹಳಷ್ಟು ಅಚ್ಚರಿ ಆಗುತ್ತೆ. ಅವರು ಬಳಸಿದಂಥ ನಗಾರಿಗಳು, ಯಾರಾದರೂ ಅತಿಥಿಗಳು ಬರುವಂಥದ್ದು ನೋಡಿದಾಗ, ಅಲ್ಲಿನ ವಾಸ್ತುಶಿಲ್ಪವನ್ನು ನೋಡಿದಾಗ ಬಹಳಷ್ಟು ನಮಗೆ ರೋಮಾಂಚನ ಆಗುತ್ತೆ. ಹಲವಾರು ಪವಾಡಗಳನ್ನು ಮೆರೆದಂಥ ಹಜರತ್ ಖ್ವಾಜಾ ಅಮೀನುದ್ದೀನ್ ದರ್ಗಾದಲ್ಲಿ ನಮಗೆ ನೋಡಲಿಕ್ಕೆ ಎಲ್ಲವೂ ಸಿಗತ್ತೆ. ಶಾಸನವಿದೆ, ಅವರು ಬಳಸಿದಂಥ ಅವರ ಚಿತ್ರಕಲೆ ಇದೆ. ಬನ್ನಿ ನೋಡೋಣ. ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಸೂಫಿ ಸಂತರ ಅವರು ಆನಂದದಾಯಕ ಜೀವನ ನಡೆಸಿದವು ಇಲ್ಲಿ ನಮಗೆ ಕಾಣುತ್ತೆ. ಶಾಸನ ಐತ್ರಿ, ನಾ ನೋಡ್ಯಾರಿ ಸರ್. ಸರ ಶಾಸನ ಅದಾವ್ರಿ ಇಲ್ಲಿ, ನೋಡೇ ಇಲ್ಲ ನಾವು. ಮೈಕ್ ತೊಗೊಳೇನ್ರಿ? ಮೈಕ್ ತೊಗೊಂಡು ಮಾತೇನ್ರಿ? ಎಲ್ಲ ಕ್ಲಿಪ್ ತೊಗೊಳಕ್ಕೆ ಬರುತ್ತಲ್ಲ ಆಟ. ಹಿಂದಿ ಐತಿ ಏನು ಮರಾಠಿ ಐತಿ ಗೊತ್ತೇನ್ರಿ?
ಇವತ್ತು ನಾವು ಖಾಜಾ ಅಮೀನ್ ಜಿಸ್ತಿ ದರ್ಗಾ ಅಂತ ಕರಿತೀವಿ. ಬಿಜಾಪುರದ ಹೊರವಲಯದಲ್ಲಿರುವಂಥ ಹಿಂದಿನ ಪ್ರವೇಶ ದ್ವಾರದ ಮುಖಮಂಟಪದ ಎದುರಿಗೆ ನಮಗೆ ಕಾಣುವುದೇ ಖಾಜಾ ಅಮೀನ್ ಉದ್ದೀನ್ ಜಿಸ್ತಿ ದರ್ಗಾ ಅಂತ ನಾವು ಕರಿತೀವಿ. ಒಳಗಡೆ ಎಲ್ಲ ನೀವು ನೋಡಿದ್ರಿ. ಹೊರಗಡೆ ಮುಖ್ಯ ಪ್ರವೇಶ ದ್ವಾರಕ್ಕೆ ಅತಿ ಎತ್ತರವಾದ ಒಂದು ಮೆಟ್ಟಲ ಮೇಲೆ ಕಟ್ಟಿಗೆಯಿಂದ ನಿರ್ಮಾಣ ಗಾರೆಯಿಂದ ನಿರ್ಮಾಣ ಅಂತ ಅಮೀನುದ್ದೀನ್ ದರ್ಗಾ ಇವತ್ತು ಅವಸಾನ ಅಂಚಿನಲ್ಲಿ ಕಾಣ್ತಾ ಇದೆ. ಯಾಕಂದರೆ ಕಟ್ಟಿಗೆಗಳು ಅದರ ಬಾಳಿಕೆ ನೋಡಿದರೆ ನಮಗೆ 800-900 ವರ್ಷ ಆದರೂ ಹಾಗೆ ನಿಂತ್ಕೊಂಡಿದೆ. ಅದರ ರಕ್ಷಣೆ ಆಗಬೇಕಾಗಿದೆ. ಅದರ ಶಾಸನ ನಮಗೆ ನಮಗೆ ಯಾಕೋ ಅರ್ಧನ ಕೆತ್ತಿ ಬಿಟ್ಟಿದ್ದಾರೆ. ಇವತ್ತು ಇನ್ನೂ ಮಾಡಬೇಕಾಗಿತ್ತೇನೋ ಗೊತ್ತಿಲ್ಲ. ಅರ್ಧಕ್ಕೆ ನಿಂತಂಥದ್ದು ಕುರುಹ ನಮಗೆ ಕಾಣುತ್ತೆ. ಹೇಗೆ ಅದನ್ನು ಶಾಸನನ ಬರಿತಾ ಕಲ್ಲನ್ನು ಪೂರ್ತಿ ನುಣುಪಾಗಿ ಮಾಡ್ತಾ ಇದ್ರು. ಇಲ್ಲಿಗೆ ನಾವು ನೋಡಿದರೆ ಅರ್ಧಕ್ಕೆ ನಿಂತ್ಕೊಂಡಿದೆ. ಯಾವ ಕಾರಣಕ್ಕಾಗಿ ನಿಂತ್ಕೊಂಡು ಗೊತ್ತಿಲ್ಲ. ಹೀಗಾಗಿ ಅರ್ಧ ಬರೆದರೆ ಅರ್ಧವನ್ನು ಇಲ್ಲಿ ಉರ್ದು ಲಿಪಿಯಲ್ಲಿ, ಪರ್ಷಿಯನ್ ಭಾಷೆಯನ್ನು ಉರ್ದು ಲಿಪಿಯಲ್ಲಿ ಸೂರ್ಯ ಚಂದ್ರ ಇರುವವರೆಗೆ ಇತಿಹಾಸ ಪುಟದಲ್ಲಿ ಉಳಿಯಲಿದೆ ಅಂತೇಳಿ ಅಂದಿನ ಕಾಲಘಟ್ಟದಲ್ಲಿ ನೋಡಿ ಎಷ್ಟು ಅವರ ಚಾಣಾಚಕಸ ಇತ್ತಂದ್ರೆ, ನಾವು ಅಲ್ಲಿವರೆಗೆ ಬಾಳತ್ತೆ ಅನ್ನೋದು ಅವರಿಗೆ ದೃಢ ವಿಶ್ವಾಸ, ಆತ್ಮವಿಶ್ವಾಸ ಇತ್ತು. ಹೀಗಾಗಿ ಸೂರ್ಯ ಚಂದ್ರ ಇರುವವರೆಗೆ ಈ ನಮ್ಮ ಈ ಜಿಸ್ತಿ ದರ್ಗಾ, ಅಮೀನುದ್ದೀನ್ ದರ್ಗಾ ಇರ್ಬೋದು, ಆದಿಲ್ ಶಾ ಗೋಳ್ಗುಮ್ಮಟ್ ಇರ್ಬೋದು, ಇಬ್ರಾಹಿಂ ರೋಜಾ ಇರ್ಬೋದು, ನಮಗೆಲ್ಲ ಸೂರ್ಯ ಚಂದ್ರ ಇರುವವರೆಗೆ ಇದು ಇರಲಿ ಅಂತೇಳಿ ಅವರ ಕಲ್ಪನೆ ಇತ್ತು. ಎಷ್ಟು ಅವರ ಕಲ್ಪನೆಯಲ್ಲಿ ಕೆತ್ತನೆ ಮಾಡಿದ್ರು, ಕಟ್ಟಡ ಮಾಡಿದ್ರು ಅನ್ನಲಿಕ್ಕೆ 2 ಶಾಸನಗಳ ನಮಗೆ ಉಲ್ಲೇಖ ನಾವು ನೋಡ್ಲಿಕ್ಕೆ ಸಿಗತ್ತೆ. ಯಾವುದು ಬಾಯಿ ಮಾತ್ರಲ್ಲ, ಶಾಸನಗಳು ಕೂಗಿ ಹೇಳ್ತಾ ಇವೆ, ಬನ್ನಿ ಅಮೀನುದ್ದೀನ್ ದರ್ಗಾ ನೋಡ್ಲಿಕ್ಕೆ ಅಂತೇಳಿ. ಒಳಗಡೆ ನಾವು ಪ್ರವೇಶ ಮಾಡಿ ತೋರಿಸ್ತೀನಿ ಯಾವ ತರ ಅವಸಾನ ಅಂಚಿನಲ್ಲಿದೆ, ಬೀಳುವಂತ ಸ್ಥಿತಿಯಲ್ಲಿದೆ. ಇವಾಗ ಪುರಾತತ್ವ ಇಲಾಖೆ, ಪ್ರಾಚ್ಯ ವಸ್ತು ಇಲಾಖೆ ಇದನ್ನೆಲ್ಲ ನೋಡಿ ಇನ್ನಷ್ಟು ಜೀರ್ಣೋದ್ಧಾರ ಮಾಡಲಿ. ಮುಂದಿನ ಪೀಳಿಗೆಗೆ ಇಸ್ಲಾಂ ಧರ್ಮದ ಸೂಫಿ ಸಂತರ ಇಲ್ಲಿ ನೆಲೆಸಿದ್ರ ಅನ್ನಲಿಕ್ಕೆ ಉಳಿಬೇಕು, ಕುರುಗಳು ಉಳಿಬೇಕು. ಕೇವಲ ನಾವು ಕುರಾನ್ಗಳಲ್ಲಿ, ಹದೀಸ್ಗಳಲ್ಲಿ ಓದಿದ್ರೆ ಸಾಲದು. ಇಂಥ ಸೂಫಿ ಸಂತರು ಇಂಥಲ್ಲಿ ಬಂದು ನೆಲೆಸಿದ್ರ ಅನ್ನಲಿಕ್ಕೆ ಮುಂದಿನ ಪೀಳಿಗೆ ನಾವು ತಲುಪಿಸಬೇಕಾದ್ರೆ ಇಂಥ ನಮ್ಮ ಸೂಫಿ ಸಂತರ ಸಮಾಧಿಗಳು, ಸೂಫಿ ಸಂತರ ದರ್ಗಾಗಳು, ಮಸೀದಿಗಳು ಉಳಿಬೇಕಾಗಿದೆ. ಅದು ಹಳೇದು. ಹೊಸದು ನಾವು ಇವತ್ತು ಎಷ್ಟೋ ಬೇಕಾದ್ರೆ ಕಟ್ಬೋದು, ಅಪಾರ್ಟ್ಮೆಂಟ್ ಕಟ್ಬೋದು, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನು ಕಟ್ಬೋದು. ಆದರೆ ಇಂಥ ಮಸೀದಿಗಳನ್ನ, ಮಂದಿರಗಳನ್ನ ಕಟ್ಟಲಿಕ್ಕೆ ಅಸಾಧ್ಯವಾದದ್ದು. ಇಂಥ ಕಲಾತ್ಮಕ ತಾಳ್ಮೆ ಬೇಕು. ನಾವು ಫಾಸ್ಟಾಗಿ ಎಷ್ಟೇ ನಾವು ಬ್ರಿಡ್ಜ್ಗಳನ್ನು ಕಟ್ಬೋದು, ಆದರೆ ಇಂಥ ಮಸೀದಿಗಳನ್ನ ನಮಗೆ ಕಟ್ಟಲಿಕ್ಕೆ ಆಗಲ್ಲ. ಹೀಗಾಗಿ ಇಂಥ ಮಸೀದಿಗಳು, ಕಲಾತ್ಮಕ ಶೈಲಿ ಇರುವಂಥ ಕಟ್ಟಡಗಳು ಉಳಿಬೇಕಾಗಿದೆ. ಪುರಾತತ್ವ ಮತ್ತು ಪ್ರಾಚ್ಯ ವ್ಯವಸ್ಥೆಗೆ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ. ಇವನ್ನ ಮತ್ತೆ ನೋಡಿ ಇದನ್ನ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಶಾಸನಗಳು ರಕ್ಷಣೆ ಆಗಬೇಕಾಗಿದೆ. ಬಿಸಿಲು ಗಾಳಿಗೆ ಹಾಗೆ ನಿಂತ್ಕೊಂಡು ಬಿಟ್ಟಿದೆ. ಮುಂದಿನ ಪೀಳಿಗೆ ಹೇಳೋದಾದ್ರೆ ಏನು, ಸತ್ಯ ಗೊತ್ತಾಗಬೇಕಾದ್ರೆ ಇಂಥ ಶಾಸನಗಳು ಹೌದಪ್ಪ ಅನ್ನೋದು ನಮಗೆ ಬಲವಾದ ಸಾಕ್ಷಿ ಸಿಗಬೇಕಾದ್ರೆ ಇಂಥ ಶಾಸನಗಳು ಉಳಿಬೇಕಾಗಿದೆ. ಉಳಿದೇ ಇದ್ದಾಗ ಅದು ಅಸತ್ಯವಾಗಿ ತೋರುತ್ತೆ. ಸಾಕ್ಷ್ಯಗಳು ಇಲ್ಲದಿದ್ದಾಗ ನಂಬಿಕೆಗೆ ಅಸಾಧ್ಯವಾದಾಗಿಬಿಡುತ್ತೆ. ಯಾಕೆ ಶಾಸನ ಇಲ್ಲ ಅಂದ್ರೆ ಯಾರೋ ಒಬ್ರು ಆಗಿ ಹೋದ್ರು ಆಯ್ತು ಇಷ್ಟೇ ಅಂತ ಗೊತ್ತಾಗತ್ತೆ. ಶಾಸನಗಳಿದ್ರೆ ಹೌದು ನಿಜವಾಗಿ ಇಲ್ಲಿ ಅಮೀನುದ್ ಅವರು ಸೂಫಿ ಸಂತರು ಇಲ್ಲಿ ಇದ್ರಪ್ಪ ಅನ್ಲಿಕ್ಕೆ ಇವು ಕಲ್ಲುಗಳು ಮಾತನಾಡ್ತವೆ. ಅವುಗಳ ರಕ್ಷಣೆ ಆದ್ರೆ ಮಾತ್ರ ಮುಂದಿನ ಪೀಳಿಗೆ ಗೊತ್ತಾಗತ್ತೆ. ಬನ್ನಿ ಒಳಗಡೆ ಹೇಗಿದೆ ತೋರಿಸ್ತೀನಿ.